Good morning, all my dear friends from RG channel. Please like, share, and subscribe this channel. ನಾನು ಬಂದುಬಿಟ್ಟು ಒಬ್ಬ ಬ್ಯಾಂಕ್ ಆಸ್ಪಿರೆಂಟ್. ಇವತ್ತಿನ ಇದರಲ್ಲಿ ಎಲ್ಲರೂ ಕೂಡ ಇಂಗ್ಲೀಷ್ ಮೀಡಿಯಮಲ್ಲೇ ಬ್ಯಾಂಕ್ ಎಕ್ಸಾಮ್ಸಿಗಾಗಲಿ ಒಂದು ಬ್ಯಾಂಕ್ ಸಬ್ಜೆಕ್ಟ್ಸ್ ಆಗಲಿ ಎಲ್ಲದನ್ನೂ ಹೇಳ್ತಾ ಇದ್ದಾರೆ. ಬಟ್ ಕನ್ನಡ ಮೀಡಿಯಮ್ ಸ್ಟೂಡೆಂಟ್ಸ್ ಇದರಿಂದ ತುಂಬ ಸಫರ್ ಮಾಡ್ತಾ ಇದ್ದಾರೆ, ಇನ್ಕ್ಲೂಡಿಂಗ್ ಮೀ. ನಾನು ಕೂಡ ಸಫರ್ ಪಟ್ಟಿದ್ದೀನಿ. ಸೊ ದಟ್ಸ್ ವೈ ಇದು ನೆಕ್ಸ್ಟ್ ಬರೋ ಬ್ಯಾಂಕರ್ಸಿಗೆ ರಿಪೀಟ್ ಆಗಬಾರ್ದು ಅಂತ ಹೇಳ್ಬಿಟ್ಟು, ಯೂಸ್ ಆಗಲಿ ಅಂತ ಹೇಳ್ಬಿಟ್ಟು ಬ್ಯಾಂಕ್ ಎಕ್ಸಾಮ್ನ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಟ್ರೈನ್ ಮಾಡಬೇಕಂತ ಹೇಳ್ಬಿಟ್ಟು ಈ ಯೂಟ್ಯೂಬ್ ಚಾನಲ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ. ಫಸ್ಟ್ ನಾವು 2024 ಬ್ಯಾಂಕ್ ಎಕ್ಸಾಮ್ಸ್ ಬಗ್ಗೆ ತಿಳ್ಕೊಳ್ಳೋಣ. ಬ್ಯಾಂಕಲ್ಲಿ ಏನೇನು ಇರುತ್ತೆ, ಎಷ್ಟು ಥರ ಎಕ್ಸಾಮ್ಸ್ನ ನಾವು ಅಟೆಂಪ್ಟ್ ಮಾಡ್ತೀವಿ, ಮತ್ತು ಯಾವ್ಯಾವ ಸಬ್ಜೆಕ್ಟ್ಸ್ ಇರುತ್ತೆ, ಯಾವ್ಯಾವ ಸಬ್ಜೆಕ್ಟು ಮತ್ತು ಯಾವ್ಯಾವ ಸಬ್ಜೆಕ್ಟಲ್ಲಿ ಎಷ್ಟೆಷ್ಟು ಟೈಮಿಂಗ್ಸ್ ಕೊಡ್ತಾರೆ, ನಮಗೆ ಹೇಗೆ ಎಕ್ಸಾಮ್ಸ್ ಇರುತ್ತೆ ಅನ್ನೋದು ಎಷ್ಟೊಂದು ಜನಕ್ಕೆ ಗೊತ್ತಿರಲ್ಲ. ಅದ್ರ ಬಗ್ಗೆ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಫಸ್ಟ್ ನಾವು ಕ್ಲರಿಕಲ್ ಜಾಬ್ ಬಗ್ಗೆ ನೋಡೋಣ. ಇದರಲ್ಲಿ ಫಸ್ಟ್ ಬಂದುಬಿಟ್ಟು ನಾವು ಕ್ಲರಿಕಲ್ ಬಗ್ಗೆ ನೋಡೋಣ. ಕ್ಲರಿಕಲಲ್ಲಿ ನಮಗೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಅನ್ನುವಂತಹ 2 ಸ್ಟೇಜ್ ಇರುತ್ತೆ. ಮೊದಲನೇ ಸ್ಟೇಜು ಪ್ರಿಲಿಮ್ಸ್ ಮತ್ತು ಎರಡನೇ ಸ್ಟೇಜು ಮೇನ್ಸ್ ಅಂತ ಹೇಳ್ಬಿಟ್ಟು ಇರುತ್ತೆ. ಫಸ್ಟ್ ಸ್ಟೇಜ್ ಬಂದುಬಿಟ್ಟು ಪ್ರಿಲಿಮ್ಸ್. ಈ ಪ್ರಿಲಿಮ್ಸ್ನ ನಾವು ಕ್ಲಿಯರ್ ಮಾಡಿದ್ರೆ ಗೌರ್ಮೆಂಟಿಂದ ಅಸೈನ್ ಮಾಡಿರುವ ಒಂದು ಕಟ್ ಆಫ್ ಪ್ರಕಾರ ನಾವು ಕ್ಲಿಯರ್ ಮಾಡಿದ್ರೆ ನಾವು ಈ ಸಬ್ಜೆಕ್ಟ್ನ ಕ್ಲಿಯರ್ ಆಗ್ತೀವಿ. ಯಾವುದು? ಪ್ರಿಲಿಮ್ಸ್ನ ಕ್ಲಿಯರ್ ಆದರೆ ನಾವು ನೆಕ್ಸ್ಟ್ ಯಾವುದಕ್ಕೆ ಮೇನ್ಸಿಗೆ ಬರ್ತೀವಿ. ಈ ಪ್ರಿಲಿಮ್ಸಲ್ಲಿ ನಾವು ಒಟ್ಟು ಅಟೆಂಡ್ ಮಾಡೋದು 100 ಮಾರ್ಕ್ಸ್ ಕ್ವೆಶನ್. ಪ್ರಿಲಿಮ್ಸಲ್ಲಿ ನಮಗೆ 100 ಮಾರ್ಕ್ಸ್ ಕ್ವೆಶನ್ ಅಟೆಂಡ್ ಮಾಡ್ತೀವಿ ವಿತಿನ್ 60 minutes ಆರ್ 1 hour ಟೈಮಿಂಗ್ಸಲ್ಲಿ ನಾವು ಯಾವುದನ್ನು ಪ್ರಿಲಿಮ್ಸ್ನ ಅಟೆಂಡ್ ಮಾಡ್ತೀವಿ. 100 ಮಾರ್ಕ್ಸಿಗೆ 1 hourನ ನಾವು ಪ್ರಿಲಿಮ್ಸಲ್ಲಿ ಬರೀಬೇಕು. ಯೋಚನೆ ಮಾಡಿ ನೋಡಿ, ಈಗ 100 ಮಾರ್ಕ್ಸ್ ಅಂತ ಬಿಟ್ಟು ಹೇಳಿದರೆ 100 ಮಾರ್ಕ್ಸ್ ಅಂತ ಹೇಳಿದ್ರೆ 100 ಕ್ವೆಶನ್ ಇರುತ್ತೆ. ಇನ್ನು 100 ಮಾರ್ಕ್ಸ್ ಅಂತ ಬಿಟ್ಟು ಹೇಳಿದ್ರೆ 100 ಕ್ವೆಶನ್ ಇರುತ್ತೆ. ಈಚ್ question carry 1 marks. Each question carry 1 mark. ಅಷ್ಟೇ ಅಲ್ಲ, ನಮಗೆ ಈ ಪ್ರಿಲಿಮ್ಸಲ್ಲಿ ಕೂಡ ನಮಗೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಕ್ಯಾರಿ ಆಗ್ತಾ ಹೋಗುತ್ತೆ. ಸೊ ನಾವು ಯಾವುದೇ ಒಂದು ಆನ್ಸರ್ನ ಟಿಕ್ ಹಾಕುವುದಕ್ಕಿಂತ ಮುಂಚೆ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ಅನ್ನೋದು ನಮ್ಮ ಮೈಂಡಲ್ಲಿ ಇರಬೇಕು. ನೆಗೆಟಿವ್ ಮಾರ್ಕಿಂಗ್ ಹೆಂಗೆ ಬರುತ್ತಂದರೆ 1/3 ಈಚ್ ಕ್ವೆಶನ್. ಈಚ್ ನೆಗೆಟಿವ್ ಕ್ವೆಶನ್ ಕ್ಯಾರಿ ಆಯಿತಾ. ನೆಗೆಟಿವ್ ಕ್ವೆಶನ್ ಕ್ಯಾರಿ 1/3 ಎಷ್ಟು? 0.25. ಎಷ್ಟು? 0.25 ಆಗುತ್ತೆ. 0.25 ಆದರೆ ಇದು ಪ್ರಿಲಿಮ್ಸ್ ಬಂದುಬಿಟ್ಟು ನಮಗೇನಿರುತ್ತೆ, ಪ್ರಿಲಿಮ್ಸ್ ಕ್ವೆಶನ್ಸ್ ಹೇಗೆ ಅಟೆಂಡ್ ಮಾಡ್ತೀವಿ ಅಂದರೆ ನಾವು ಟಿಕ್ಕಿಂಗ್ ಇರುತ್ತೆ, ನಾಟ್ ಆನ್ಸರ್ ರೈಟ್ ಮಾಡೋದಲ್ಲ. ದಿಸ್ ಈಸ್ ರಾಂಗ್. ನಮಗೆ ಹೇಗಿರುತ್ತೆ ಅಂದರೆ ಟಿಕ್ಕಿಂಗ್. ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನ್ ಇರುತ್ತೆ. ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನ್ ಬರುತ್ತೆ. ಆಬ್ಜೆಕ್ಟಿವ್ ಟೈಪ್ಸ್ ಕ್ವೆಶನ್ನ ನಾವು ಟಿಕ್ ಹಾಕಿ ಈಚ್ ಕ್ವೆಶನ್ ಕ್ಯಾರೀಸ್ 5 ಆಪ್ಷನ್ಸ್. ಈ 5 ಆಪ್ಷನ್ಸಲ್ಲಿ ನಮಗೆ ನಾವು ಯಾವುದು ಕರೆಕ್ಟ್ ಇದೆಯೋ ಅದನ್ನು ಟಿಕ್ ಹಾಕ್ತೀವಿ. ಟಿಕ್ ಹಾಕೋದಕ್ಕಿಂತ ಮುಂಚೆ ಏನು ನೆಗೆಟಿವ್ ಮಾರ್ಕಿಂಗ್ ಇದೆ ಅಂತ ಹೇಳ್ಬಿಟ್ಟು ನಮ್ಮ ಮೈಂಡಲ್ಲಿ ಇರಬೇಕಾಗತ್ತೆ. 5 ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಒಂದು ಆಪ್ಷನ್ನ ನಾವು ಟಿಕ್ ಮಾಡ್ತಾ ಹೋಗ್ತೀವಿ. ಪ್ರಿಲಿಮ್ಸಲ್ಲಿ ಬಂದುಬಿಟ್ಟು ನಮಗೆ 3 ಸ್ಟೇಜಸ್ ಬರುತ್ತೆ. 1 ಕ್ವಾಂಟ್ಸ್ ಆರ್ ಕ್ವಾಂಟಿಟೇಟಿವ್ ಆ್ಯಪ್ಟಿಟ್ಯೂಡ್ ಅಂತ ಹೇಳ್ಬಿಟ್ಟು ಕರೀತಾರೆ. ಸೆಕೆಂಡ್ 1 ರೀಸನಿಂಗ್ ಆ್ಯಂಡ್ ಥರ್ಡ್ 1 ಇಂಗ್ಲೀಷ್. ಏನು ಹೇಳಿ, ಇದು ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲೀಷ್ ಇದು ಲಾಸ್ಟ್ 2023ಯಲ್ಲಿ ಈ ಆರ್ಡರ್ ಪ್ರಕಾರ ನಮಗೆ ಆನ್ಸರ್ಸ್ನ ಮಾಡ್ತಾಯಿದ್ವಿ. ನಮಗೆ ಕ್ವೆಶನ್ಸ್ ಅರೈಸ್ ಆಗುತ್ತೆ ಎಕ್ಸಾಮ್ಸಲ್ಲಿ. ಬಟ್ ಬಿಫೋರ್ 2023 ಏನು ಹೇಳಿ, ಬಿಫೋರ್ 2023 ನಮಗೆ ಕ್ವೆಶ್ಚನ್ಸ್
ಇಂಗ್ಲೀಷ್ ಇಂಗ್ಲೀಷ್ ರೀಸನಿಂಗ್ ಆ್ಯಂಡ್ ಕ್ವಾಂಟ್ಸ್ ಈ ಥರ ರೈಸ್ ಆಗ್ತಾಯಿತ್ತು. ಇನ್ನು ಬಿಫೋರ್ 2023 ಈ ಥರ ರೈಸ್ ಆಗ್ತಾಯಿತ್ತು. ಬಟ್ 2023 ಅಲ್ಲಿ ನಮಗೆ ಫಸ್ಟ್ ಕ್ವಾಂಟ್ಸ್, ರೀಸನಿಂಗ್, ಇಂಗ್ಲೀಷ್ ಈ ರೀತಿಯಲ್ಲಿ ರೈಸ್ ಆಗ್ತಾಯಿತ್ತು. ಕ್ವಾಂಟ್ಸ್ ಬಂದುಬಿಟ್ಟು ನಮಗೆ ಕ್ವಾಂಟ್ಸ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂತ ಬಿಟ್ಟು ಹೇಳಿದರೆ, ಇನ್ನು ಕ್ವಾಂಟ್ಸ್ ಎಷ್ಟು ಮಾರ್ಕ್ಸ್ ಸಿಗಿರುತ್ತೆ ಅಂದರೆ 35 ಕ್ವೆಶನ್ಸ್ 35 ಮಾರ್ಕ್ಸ್ ವಿತಿನ್ 20 ಮಿನಿಟ್ಸ್. ಬ್ಯಾಂಕ್ ಎಕ್ಸಾಮ್ ಅಂತ ಹೇಳಿದರೆ ಏನು, ಟೈಮ್ ಜೊತೆ ಆಟ ಆಡಬೇಕು. ನಾನು ತಿಳ್ಕೊಂಡಿರೋದು ಇದೆ. ನಾನು ಬ್ಯಾಂಕ್ ಎಕ್ಸಾಮ್ಸ್ನ ಪ್ರಿಪೇರ್ ಮಾಡೋದಕ್ಕಿಂತ ಮುಂಚೆ, ಎಸ್ಪೆಷಲಿ ಬ್ಯಾಂಕ್ ಎಕ್ಸಾಮ್ನ ನಾನು ಅಟೆಂಡ್ ಮಾಡೋದಕ್ಕಿಂತ ಮುಂಚೆ ಟೈಮ್ ವ್ಯಾಲ್ಯೂ ನನಗೆ ಗೊತ್ತಿರಲಿಲ್ಲ. ನಾನು ಸ್ಟಾರ್ಟಿಂಗ್ ಅಷ್ಟು ಗೊತ್ತಾಗಲಿಲ್ಲ ನನಗೆ. ಫಸ್ಟ್ ಅಟೆಂಪ್ಟಲ್ಲಿ ಗೊತ್ತಾಗಿಲ್ಲ. ಸೆಕೆಂಡ್ ಅಟೆಂಪ್ಟ್ ಎಕ್ಸಾಮ್ನ ಬರೀತೀನಿ. ಸೆಕೆಂಡ್ ಅಟೆಂಪ್ಟ್ನ ಎಕ್ಸಾಮ್ನ ಬರೆದ್ಬಿಟ್ಟು ಕ್ವಾಂಟ್ಸಲ್ಲಿ ಒಂದು ಡಿ ಐ ಕ್ವೆಶನ್ನ ಸಾಲ್ವ್ ಮಾಡ್ತೀನಿ. ಡಿ ಐ ಕ್ವೆಶ್ಚನ್ನ ಸಾಲ್ವ್ ಮಾಡಿಬಿಟ್ಟು ಇನ್ನೇನು ಟಿಕ್ ಹಾಕಬೇಕು. ಟೈಮ್ ಆಫ್. ಸೊ 5 ಮಾರ್ಕ್ಸ್ ಲಾಸ್ ಮಾಡ್ಕೊಂಡೆ. ಎಷ್ಟು? 5 ಮಾರ್ಕ್ಸ್ ಹೋಯಿತು ನಮಗೆ. ಇದು ಬಂದು ಪ್ರಿಲಿಮ್ಸಲ್ಲಿ. ಮೇನ್ಸಲ್ಲಿ ಬಂದುಬಿಟ್ಟು ನಮಗೆ ಒಂದು ಕ್ವೆಶನ್ 2.5 ಮಾರ್ಕ್ಸಿಗಿರುತ್ತೆ. 2.5 ಆರ್ 2 ಮಾರ್ಕ್ಸಿಗಿರುತ್ತೆ. ಆವಾಗ ನಾವು ಇಲ್ಲಿ ಟೈಮ್ ಅಂದರೆ ಏನು ಅಂತ ಅರ್ಥ ಮಾಡ್ಕೊತೀವಿ. ನೋಡಿ, 35 ಕ್ವೆಶನು 35 ಮಾರ್ಕ್ಸು, ಓಕೆ, ಇದನ್ನು ಒಪ್ಕೊಂಡೆ. ಬಟ್ 20 ಮಿನಿಟ್ಸ್ ಒಂದು ಕ್ವೆಶನ್ ಓದೋಕ್ಕೆ ಅಟ್ಲೀಸ್ಟ್ ನಮಗೆ 1 ಮಿನಿಟ್ ಬೇಡವಾ? ನಾನು ಕೂಡ ಸ್ಟಾರ್ಟಿಂಗಲ್ಲಿ ಇದನ್ನೇ ಥಿಂಕ್ ಮಾಡ್ತಿದ್ದೆ. ಬಟ್ ಏನು, ಇದಕ್ಕೆ ತುಂಬ ಪ್ರಾಕ್ಟೀಸ್ ಬೇಕು. ನಾವು ಬ್ಯಾಂಕ್ ಎಕ್ಸಾಮ್ನ ಅಟೆಂಡ್ ಮಾಡ್ತಾ ಇದ್ದೀವಿ ಅಂದರೆ ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ತುಂಬ ಹೆಚ್ಚಿನ ಪ್ರಾಕ್ಟೀಸ್ ಮಾಡಿ. ಪ್ರಾಕ್ಟೀಸ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ಟೆಸ್ಟ್ ಸೀರೀಸ್ನ ತಗೊಳ್ಳಿ. ಏನು ಹೇಳಿ? ಟೆಸ್ಟ್ ಸೀರೀಸ್ನ ತೊಗೊಳ್ಳಿ. ಬೆಸ್ಟ್ ಅಂತ ಹೇಳ್ಬಿಟ್ಟು ಹೇಳಿದ್ರೆ ಬೈಜೂಸಲ್ಲಿ ಇರುತ್ತೆ. ಬೈಜೂಸ್ ಮತ್ತು ಅನ್ಅಕಾಡೆಮಿಯಲ್ಲಿ ನಮಗೆ ಈ ಬ್ಯಾಂಕಿಂಗ್ ಸಂಬಂಧಪಟ್ಟಂತೆ ಎಕ್ಸಾಮ್ಸ್ಗಳನ್ನು ಬಿಡ್ತಾರೆ. ಏನು ಹೇಳಿ? ಎಕ್ಸಾಮ್ಸ್ಗಳನ್ನು ಬಿಡ್ತಾರೆ. ಟೆಸ್ಟ್ ಸೀರೀಸ್ಗಳನ್ನು, ಲೈವ್ ಟೆಸ್ಟ್ ಸೀರೀಸ್ ಕೂಡ ಇರುತ್ತೆ. ಸೊ ಆದಷ್ಟು ನೀವು ಓದೋದಕ್ಕಿಂತ ಹೆಚ್ಚಾಗಿ ಏನು ಮಾಡಬೇಕು? ಟೆಸ್ಟ್ ಸೀರೀಸ್, ಏನು ರಿವಿಷನ್. ಟೆಸ್ಟ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಆಲ್ಸೋ ನೆಕ್ಸ್ಟ್ ರೀಸನಿಂಗ್ ಈಸ್ ಆಲ್ಸೋ ದ ಸೇಮ್. Reasoning is also in the same pattern. 35 question, 35 marks, 20 minutes. ಏನು ಹೇಳಿ? ಒಂದು ಕ್ವೆಶನ್ ಓದೋಕ್ಕೆ ಅಟ್ಲೀಸ್ಟ್ 1 ನಿಮಿಷನಾದರೂ ಟೈಮ್ ಬೇಕು. ಅರ್ಥ ಮಾಡ್ಕೊಳ್ಳೋಕ್ಕೂ ಟೈಮ್ ಬೇಕು. ತುಂಬ ಜನ ಇದನ್ನು ಥಿಂಕ್ ಮಾಡೋದು. ಬಟ್ ನಾವು ಇದಕ್ಕೆಲ್ಲ ಏನು ಮಾಡಬೇಕು? ಹೆಚ್ಚಿನ ಪ್ರಾಕ್ಟೀಸ್ನ ಮಾಡಬೇಕು. ಏನು, ನಾವು ಬ್ಯಾಂಕ್ ಅಂದರೆ ಟೈಮ್ ಜೊತೆ ಆಟ ಆಡ್ತಾ ಇದ್ದೀವಿ. ಏನು ಹೇಳಿ? ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇಂಗ್ಲೀಷಲ್ಲಿ ನಮಗೆ 30 ಕ್ವೆಶ್ಚನ್ಸ್, 30 ಮಾರ್ಕ್ಸ್, ಎಷ್ಟು? 20 ಮಿನಿಟ್ಸ್. ಇಂಗ್ಲೀಷ್ ಕೂಡ ಅಷ್ಟೇ. 3 ಪ್ರಾಕ್ಟೀಸ್ ಬೇಕು ನಮಗೆ. ಇಲ್ಲೆಲ್ಲದಕ್ಕೂ ಏನು ಬೇಕು? ಪ್ರಾಕ್ಟೀಸ್ ಬೇಕು. ಇದೆಲ್ಲ ಏನು? ಪ್ರಿಲಿಮ್ಸ್. ಇದಿಷ್ಟು ಏನು? ಪ್ರಿಲಿಮ್ಸ್. ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎಕ್ಸಾಮ್ ಇನ್ ಆನ್ಲೈನ್ ಮೋಡ್. ಎರಡೂ ಕೂಡ ಆನ್ಲೈನ್ ಮೋಡಲ್ಲಿ ಎಕ್ಸಾಮ್ ಬರಿಬೇಕಾಗತ್ತೆ. ದೆನ್ ನೆಕ್ಸ್ಟ್ ಮೇನ್ಸ್ ಎಕ್ಸಾಮ್ ಪ್ಯಾಟರ್ನೇ ಬರೋಣ. ಮೇನ್ಸಲ್ಲಿ ನಮಗೆ ಬಂದುಬಿಟ್ಟು 4 ಸ್ಟೇಜಸ್ ಇರುತ್ತೆ.
4 ಸ್ಟೇಜಸ್ ಇರುತ್ತೆ. ಮೇನ್ಸಲ್ಲಿ ಒಟ್ಟು ಟೋಟಲ್ ಆಗಿ 200 ಮಾರ್ಕ್ಸ್ ಇನ್ 3 ಅವರ್ಸ್. 200 ಮಾರ್ಕ್ಸ್ ಇನ್ 3 ಅವರ್ಸ್. 3 ಅವರ್ಸಲ್ಲಿ ನಾವು 200 ಮಾರ್ಕ್ಸ್ ಕ್ವೆಶ್ಚನ್ ಅಟೆಂಡ್ ಮಾಡಬೇಕಾಗತ್ತೆ. ಟೋಟಲ್ ನಮಗೆ 155 ಕ್ವೆಶ್ಚನ್ಸ್ ಇರುತ್ತೆ. 155 ಕ್ವೆಶ್ಚನ್ಸ್, 200 ಮಾರ್ಕ್ಸ್, 3 ಅವರ್ಸ್. ಎಲ್ಲಿರುತ್ತೆ ನಮಗೆ? ಮೇನ್ಸ್ ಎಕ್ಸಾಮಲ್ಲಿ ಇರುತ್ತೆ. ಮೇನ್ಸ್ ಎಕ್ಸಾಮಲ್ಲಿ ಕೂಡ ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ. ನೆಗೆಟಿವ್ ಮಾರ್ಕಿಂಗ್ ಇರುತ್ತೆ ನಮಗೆ ಎಷ್ಟು? 1/4 ಫಾರ್ ಈಚ್ ನೆಗೆಟಿವ್ ಕ್ವೆಶ್ಚನ್. ಆಯಿತಾ? ಪ್ರತಿಯೊಂದು ನೆಗೆಟಿವ್ ಕ್ವೆಶ್ಚನ್ಗೆ 1/4 ಮಾರ್ಕ್ಸ್ ಡಿಡಕ್ಟ್ ಆಗುತ್ತೆ. ಏನಾಗುತ್ತೆ? ಡಿಡಕ್ಟ್ ಆಗುತ್ತೆ. ಓಕೆನಾ? ಕಳ್ಕೊಳ್ತೀವಿ. ಕ್ವಾಂಟ್ಸಲ್ಲಿ ನಮಗೆ ಟೋಟಲ್ 45 ಕ್ವೆಶ್ಚನ್ಸ್ ಇರುತ್ತೆ. ಎಷ್ಟು? 60 ಮಾರ್ಕ್ಸಿಗೆ ನಾವು ಬರಿತೀವಿ. 60 ಮಾರ್ಕ್ಸ್ ಇನ್ 60 ಮಿನಿಟ್ಸ್. ಏನು ಹೇಳಿ? ನಮಗೆ ಮೇನ್ಸ್ ಕ್ವಾಂಟ್ಸಲ್ಲಿ 45 ಕ್ವೆಶ್ಚನ್ ಇರುತ್ತೆ. 60 ಮಾರ್ಕ್ಸ್ 60 ಮಿನಿಟ್ಸಿಗೆ ನಾವು ಅಟೆಂಡ್ ಮಾಡ್ತೀವಿ. ರೀಸನಿಂಗಲ್ಲೇ ಕಂಪ್ಯೂಟರ್ ನಾಲೆಡ್ಜ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಯಾವುದಲ್ಲಿ? ರೀಸನಿಂಗಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಇನ್ಕ್ಲೂಡ್ ಆಗಿರುತ್ತೆ. ಯಾವ ಕಂಪ್ಯೂಟರ್? ಬೇಸಿಕ್. ಎಂಥ ಕಂಪ್ಯೂಟರ್? ಬೇಸಿಕ್ ಕಂಪ್ಯೂಟರ್. ಮೇನ್ಸ್ ಕ್ವಾಂಟ್ಸಲ್ಲಿ ಬಂದು 35 ಕ್ವೆಶ್ಚನ್ ಇರುತ್ತೆ. 60 ಮಾರ್ಕ್ಸಿಗೆ ಅಟೆಂಡ್ ಮಾಡ್ತೀವಿ. ಎಷ್ಟು? ವಿತಿನ್ 45 ಮಿನಿಟ್ಸ್. ಆಯಿತಾ? ರೀಸನಿಂಗಲ್ಲೇ ನಮಗೆ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ. ಇದರಲ್ಲಿ ಬಂದುಬಿಟ್ಟು 45 ಕ್ವೆಶ್ಚನ್ಸ್, 60 ಮಾರ್ಕ್ಸ್ ವಿತಿನ್ 60 ಮಿನಿಟ್ಸ್. ನೆಕ್ಸ್ಟ್ ಇಂಗ್ಲೀಷಲ್ಲಿ ನಮಗೆ 35 ಕ್ವೆಶ್ಚನ್ಸ್, 40 ಮಾರ್ಕ್ಸ್ ಇನ್ 40 ಮಿನಿಟ್ಸ್. ಯಾವುದು? ಇಂಗ್ಲೀಷಲ್ಲಿ. ಇನ್ನು ನಾವು ಜನರಲ್ ಅವೇರ್ನೆಸ್ ಸೆಕ್ಷನಿಗೆ ಬಂದರೆ, ನಾವು ಈ ಸೆಕ್ಷನಲ್ಲೇ ಮೇನ್ಸಲ್ಲಿ ಹೆಚ್ಚು ಸ್ಕೋರ್ ಮಾಡಬೇಕು. ಇನ್ನು ನಾವು ಜನರಲ್ ಅವೇರ್ನೆಸ್ ಸೆಕ್ಷನಿಗೆ ಬರೋದಾದರೆ, ಈ ಜನರಲ್ ಅವೇರ್ನೆಸ್ ಸೆಕ್ಷನಲ್ಲಿ ನಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ಕೂಡ ಇರುತ್ತೆ. ಯಾವುದು? ಬ್ಯಾಂಕಿಂಗ್ ಅವೇರ್ನೆಸ್. ಇನ್ನು ಜನರಲ್ ಅವೇರ್ನೆಸ್ ಸೆಕ್ಷನ್ ನಮಗೆ ಬ್ಯಾಂಕಿಂಗ್ ಅವೇರ್ನೆಸ್ ಕೂಡ ಇರುತ್ತೆ. ಅದೆಷ್ಟು? 40 ಕ್ವೆಶ್ಚನ್, 40 ಮಾರ್ಕ್ಸ್. 40 ಕ್ವೆಶ್ಚನ್, 40 ಮಾರ್ಕ್ಸ್. ಎಷ್ಟು? 35 ಮಿನಿಟ್ಸಲ್ಲಿ ಅಟೆಂಡ್ ಮಾಡೋಕ್ಕಾಗತ್ತೆ. ಇದು ಬಂದುಬಿಟ್ಟು ಕ್ಲರಿಕಲಿಗೆ ಅಪ್ಲೈ ಆಗುತ್ತೆ. ಇನ್ನೊಂದು ಏನಂದರೆ, ಪ್ರಿಲಿಮ್ಸ್ ಜಸ್ಟ್ ನಮಗೆ ಮೇನ್ಸಿಗೆ ಕ್ವಾಲಿಫೈ ಆಗೋಕ್ಕೆ ಮಾತ್ರ. ಜಸ್ಟ್ ನಮ್ಮನ್ನ ಮೇನ್ಸಿಗೆ ಕಳಿಸತ್ತೆ. ಬಟ್ ನಾಟ್ ಇನ್ಕ್ಲೂಡೆಡ್ ಪ್ರಿಲಿಮ್ಸ್ ಮಾರ್ಕ್ಸ್ ಇನ್ ಫೈನಲ್ ಸೆಲೆಕ್ಷನ್. ಏನು ಹೇಳಿ? ಫೈನಲ್ ಸೆಲೆಕ್ಷನ್ಗೆ ನಮಗೆ ಪ್ರಿಲಿಮ್ಸ್ ಮಾರ್ಕ್ಸ್ ಯೂಸ್ ಆಗಲ್ಲ. ಬಟ್ ಈ ಮೇನ್ಸ್ ಇದೆ ಅಲ್ಲ, ಈ ಮೇನ್ ಮಾರ್ಕ್ ಇಂಪಾರ್ಟೆಂಟ್ ಫಾರ್ ಫೈನಲ್ ಸೆಲೆಕ್ಷನ್. ಈ ಮೇನ್ ಮಾರ್ಕ್ಸೇ ನಮಗೆ ನಮ್ಮ ಜಾಬ್ ಸಿಗೋಕ್ಕೆ ಯೂಸ್ ಆಗುತ್ತೆ. ಏನು? ಮೇನ್ ಮಾರ್ಕ್ಸ್ ನಮಗೆ ಇಂಪಾರ್ಟೆಂಟ್. ಯಾವ ದೃಷ್ಟಿಯಿಂದ? ನಮಗೆ ಜಾಬ್ ಸಿಗಬೇಕಂದ್ರೆ ನಮಗೆ ಫೈನಲಲ್ಲಿ ಏನು? ಮೇನ್ಸ್ ಮಾರ್ಕ್ಸೇ ಅಪ್ಲೈ ಆಗೋದು. ನಾವು ಮೇನ್ಸಲ್ಲಿ ಕ್ಲಿಯರ್ ಆದಮೇಲೆ ನೆಕ್ಸ್ಟ್ ನಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಯುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನಮಗೆ ಯಾವುದು ಮಾರ್ಕ್ಸ್ ಏನು ಕೂಡ ಅಸೈನ್ ಆಗಲ್ಲ. ಆಫ್ಟರ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಾವು ಜಾಬ್ಗೆ ಜಾಯಿನ್ ಆಗ್ಬೋದು. ವಿ ಆರ್ ಅ ಬ್ಯಾಂಕಿಂಗ್ ಎಂಪ್ಲಾಯ್. ನೆಕ್ಸ್ಟು ನಮಗೆ ಕ್ಲರಿಕಲಲ್ಲೂ POಲ್ಲೂ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಕ್ಲರಿಕಲಲ್ಲಿ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಎರಡೇ ಇರುತ್ತೆ, ಸೆಲೆಕ್ಷನ್ ಪ್ರೊಸೀಜರ್ಸ್. ಬಟ್ ಮೇನ್ಸಲ್ಲಿ ನಮಗೆ ಇಂಟರ್ವ್ಯೂ ಕೂಡ ಇರುತ್ತೆ. ಪ್ರಿಲಿಮ್ಸ್ ಜಸ್ಟ್ ನಮ್ಮನ್ನ ಮೇನ್ಸಿಗೆ ಕಳಿಸತ್ತೆ. ಬಟ್ ಮೇನ್ಸ್ ಮಾರ್ಕ್ಸ್ ಮತ್ತು ಪ್ಲಸ್ ಇಂಟರ್ವ್ಯೂ ಇಲ್ಲಿ POದಲ್ಲಿ ಮೇನ್ಸ್ ಪ್ಲಸ್ ಇಂಟರ್ವ್ಯೂ
ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಈಕ್ವಲ್ಸ್ ಫೈನಲ್ ಸೆಲೆಕ್ಷನ್. ಇಂಗ್ಲೀಷಲ್ಲಿ ನಮಗೆ ಇನ್ನೊಂದು ಬರುತ್ತೆ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ನಮಗೆ ಇನ್ನೊಂದು ಬರುತ್ತೆ. ಆಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್, ಆಮೇಲೆ ನಮಗೆ ಜಾಬ್ ಅಸೈನ್ ಮಾಡ್ತಾರೆ. ಪ್ರಿಲಿಮ್ಸ್ ಸೇಮ್ ಪ್ರೊಸೀಜರ್. ಕ್ವಾಂಟ್ಸ್ ರೀಸನಿಂಗ್ ಇಂಗ್ಲೀಷ್ 100 ಮಾರ್ಕ್ಸ್ 100 ಕ್ವೆಶನ್ ವಿತಿನ್ 1 hour ಆಯಿತಾ. ಇನ್ನು ಮೇನ್ಸಿಗೆ ಬಂದರೆ ಕ್ವಾಂಟ್ಸ್ ಇರುತ್ತೆ, ರೀಸನಿಂಗ್ ಇರುತ್ತೆ. ರೀಸನಿಂಗಲ್ಲಿ ಕಂಪ್ಯೂಟರ್ ನಾಲೆಡ್ಜ್ ಇರುತ್ತೆ, ದೆನ್ ಇಂಗ್ಲೀಷ್ ಇರುತ್ತೆ, ಜನರಲ್ ಅವೇರ್ನೆಸ್ ಇರುತ್ತೆ. ಇಲ್ಲಿ ಇನ್ನೊಂದು ಯಾವುದು ಎಕ್ಸ್ಟ್ರಾ ಬರುತ್ತಂದರೆ ಇಂಗ್ಲೀಷಲ್ಲಿ ಒಂದು ಎಕ್ಸ್ಟ್ರಾ ಬರುತ್ತೆ, ಯಾವುದು PO ಅಲ್ಲಿ ಲೆಟರ್ ಆ್ಯಂಡ್ ಎಸ್ಸೆ ಯಾವುದರಲ್ಲಿ PO ಲೆವೆಲಲ್ಲಿ ನಮಗೆ ಇದು ಒಂದು ಎಕ್ಸ್ಟ್ರಾ ಬರುತ್ತೆ. PO ಲೆವೆಲಲ್ಲಿ ನಮಗೆ ಇದು ಎಕ್ಸ್ಟ್ರಾ ಬರುತ್ತೆ, ಇದರಲ್ಲೂ ಕೂಡ ನಮಗೆ ಕ್ವಾಲಿಫೈ ಇರುತ್ತೆ. ಇನ್ನೆಲ್ಲ ಸೇಮ್. ಈ ಲೆಟರಲ್ಲಿ ನಮಗೆ ಒಂದು ಲೆಟರ್ ಮತ್ತು ಒಂದು ಎಸ್ಸೆ ಇರುತ್ತೆ. ಎಷ್ಟು 25 ಮಾರ್ಕ್ಸಿಗೆ ಇರುತ್ತೆ. ಎಷ್ಟು 30 minutes. ಇದು ಏನಿಲ್ಲ, ಜಸ್ಟ್ ನಮ್ಮ ಇಂಗ್ಲೀಷ್ ಲೆವೆಲ್ನ ಚೆಕ್ ಮಾಡೋದು ಈ ಲೆಟರ್ ಮತ್ತು ಎಸ್ಸೆ. ಆ್ಯಂಡ್ ಆಲ್ಸೋ ನಾವು ಎಷ್ಟು ಟೈಪಿಂಗ್ ಸ್ಪೀಡ್ ಇದೀವಿ ಅಂತ ಕೂಡ ಈ ಲೆಟರ್ ಮತ್ತು ಎಸ್ಸೆಲ್ ಕ್ಯಾಲ್ಕುಲೇಷನ್ ಆಗ್ತಾರೆ. ಇನ್ನೆಲ್ಲ ಕ್ವಾಂಟ್ಸ್ ರೀಸನಿಂಗ್ ಇನ್ನೆಲ್ಲ ಸೇಮ್ ಪ್ರೊಸೀಜರ್ POದಲ್ಲಿ ಕೂಡ ಆಗುತ್ತೆ. ಮೇನ್ಸ್ ಕ್ಲಿಯರ್ ಆದಮೇಲೆ ಇಂಟರ್ವ್ಯೂ ಬಂದ್ಬಿಟ್ಟು ನಮಗೆ 100 ಮಾರ್ಕ್ಸ್ ಇರುತ್ತೆ. ಇನ್ನು ಮೇನ್ಸ್ ಪ್ಲಸ್ ಇಂಟರ್ವ್ಯೂ ಸೇರಿ ನಮಗೆ ಫೈನಲ್ ಸೆಲೆಕ್ಷನ್ ನಡೆಯುತ್ತೆ. ಆಫ್ಟರ್ ದ ಫೈನಲ್ ಸೆಲೆಕ್ಷನ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆಗುತ್ತೆ. ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದಮೇಲೆ ವಿ ಆರ್ ಗೆಟಿಂಗ್ ಅ ಜಾಬ್, ವಿ ಆರ್ ಬ್ಯಾಂಕ್ ಎಂಪ್ಲಾಯಿ. ಇನ್ನು ನೆಕ್ಸ್ಟ್ ಪ್ರಿಲಿಮ್ಸಲ್ಲಿ ಕ್ವಾಂಟ್ಸು, ರೀಸನಿಂಗು, ಇಂಗ್ಲೀಷು ಮತ್ತು ಜನರಲ್ ಅವೇರ್ನೆಸ್ಸಲ್ಲಿ ಯಾವ್ಯಾವ ಟಾಪಿಕ್ ಇನ್ಕ್ಲೂಡ್ ಆಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಸೆಷನಲ್ಲಿ ನೋಡೋಣ. ಥ್ಯಾಂಕ್ ಯು ಆಲ್. ಪ್ಲೀಸ್ ಸಬ್ಸ್ಕ್ರೈಬ್, ಶೇರ್ ಆ್ಯಂಡ್ ಲೈಕ್. ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್, ಲೈಕ್ ಮತ್ತು ಶೇರ್ ಮಾಡಿ.